ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯುಗರಾಜ್. ಇವತ್ತು ನಾಗರ ಪಂಚಮಿ ಹಬ್ಬ, ಶ್ರಾವಣ ಮಾಸದ ಮೊದಲ ಹಬ್ಬದ ಹಿನ್ನೆಲೆ ಬಗ್ಗೆ ನಿನ್ನೆಯ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ವಿ. ಹಾಗೆ ಕಟ್ಟುನಿಟ್ಟಾಗಿ ಮಾಡಬೇಕಾಗಿರುವಂತಹ ನಾಗರ ಪಂಚಮಿ ಹಬ್ಬದಲ್ಲಿ ಇದರ ಹೊರತಾಗಿಯೂ ಏನಾದರೂ ಅಪಚಾರಗಳು ಆದ್ರೆ ಏನ್ ಮಾಡಬೇಕು, ಅಪಚಾರಕ್ಕಿರುವಂತಹ ಪರಿಹಾರ ಏನು, ವಿಶೇಷ ಮಾಹಿತಿಯ ಜೊತೆಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಬೋಧ ದೇವಕಾರ್ಯ ಸಮದ್ಯತ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಹಸ್ತ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಗುರು ಒಟ್ಟಿಗೆ ಬೇರೆ ಇರ್ತಕ್ಕಂಥದ್ದು. ಆ ಗುರು ಹಸ್ತ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ವಾಹನ, ಸ್ಥಿರಾಸ್ತಿ, ಭೂಮಿಯಿಂದ ನಷ್ಟ ಅಥವಾ ಭೂಮಿ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿ, ಬಾವಿ, ನದಿ, ಸಮುದ್ರ, ನೀರು ಅಥವಾ ಕೆರೆ ಇಂಥ ಒಂದು ಕ್ಷೇತ್ರಗಳಲ್ಲಿ ತೊಂದರೆಗಳೆದುರಾಗ್ತಕ್ಕಂಥದ್ದು ಅಥವಾ ನೀರಿನಿಂದ ಏನಾದರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣವಾಗಿ ಬರುವಂಥದ್ದು. ದೂರ ಪ್ರದೇಶದಲ್ಲಿ, ವಿದೇಶಗಳಲ್ಲಿ ಉದ್ಯೋಗ ದೊರಕಿ ಸ್ವಲ್ಪ ನೆಮ್ಮದಿಯನ್ನು ಕಾಣತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಕ್ಕಂಥದ್ದನ್ನು ಈ ಮೇಷರಾಶಿನವರು ನೋಡುವಂಥದ್ದು. ಹಸಿರು ತರಕಾರಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಸ್ವಯಂಕೃತ ಅಪರಾಧಗಳಿಂದ, ಜೂಜು, ರೇಸ್, ಲಾಟರಿ, ಈಸ್ವೀಟ್ ಮುಂತಾದಂಥ ಒಂದು ದುಶ್ಚಟಗಳಿಂದ ಮಾನಹಾನಿಯನ್ನು ಮಾಡಿಕೊಳ್ತಕ್ಕಂಥದ್ದು. ಸಂತಾನ ದೋಷಗಳು, ಮಕ್ಕಳ ಭವಿಷ್ಯದ ಚಿಂತೆಗಳು ದೂರವಾಗ್ತಕ್ಕಂಥದ್ದು. ಕೃಷಿ, ಆಹಾರ ಪಾನೀಯ, ನರ್ಸರಿ, ಮೀನುಗಾರಿಕೆ, ಪಶುಸಂಗೋಪನಾ, ಹೈನುಗಾರಿಕೆ ಅಥವಾ ನರ್ಸ್ ಅಥವಾ ದಾದಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಅಂಥ ಒಂದು ಉದ್ಯೋಗ ಅಥವಾ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡ್ತಕ್ಕಂಥದ್ದನ್ನು ಇವತ್ತಿನ ಸಹ ಈ ವೃಷಭ ರಾಶಿಯನ್ನು ನೋಡುವಂಥದ್ದು. ಶ್ರೀಲಕ್ಷ್ಮಿಗೆ ತುಳಸಿಯನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ತಾಯಿಯಿಂದ ಧನಾಗಮನವಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ವಿಷಯಗಳು, ಬಂಧು ಬಾಂಧವರದ ಕಲಹದ ವಿಷಯಗಳು, ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಇರತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಮೆಡಿಸಿನ್ ವ್ಯಾಪಾರಸ್ಥರು, ಪತ್ರಿಕೋದ್ಯಮ, ಡಾಕ್ಟರ್, ಊಟ ವಸತಿ, ಸಂಶೋಧನಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ತೊಂದರೆಗಳು ಎದುರಾಗ್ತಕ್ಕಂಥ ಒಂದು ಸಂಭವ ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಪ್ರಾರಂಭಕ್ಕೆ ಮನಸ್ಸನ್ನು ಮಾಡ್ತಕ್ಕಂಥದ್ದು. ಬುದ್ಧಿ ಚಂಚಲತೆಗಳು, ಅನ್ಯ ಮಾರ್ಗ ಹಿಡಿಯುವಂಥ ಒಂದು ಸಂದರ್ಭಗಳನ್ನು ನಿರ್ಮಾಣ ಮಾಡಿ ಬರ್ತಕ್ಕಂಥದ್ದು. ನೆರೆಹೊರೆಯವರಿಂದ, ಬಂಧು ಬಾಂಧವರಿಂದ, ಸಂಗಾತಿಯಿಂದ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಸುದರ್ಶನಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಆರ್ಥಿಕ ನಷ್ಟಗಳು, ಕುಟುಂಬವನ್ನು ಆತಂಕಕ್ಕೀಡು ಮಾಡ್ತಕ್ಕಂಥ ಒಂದು ಸಂದರ್ಭ, ನಷ್ಟದ ಪ್ರಮಾಣಗಳು ಅಧಿಕವಾಗಿ ಸಾಲ ಮಾಡುವಂಥ ಒಂದು ದುಸ್ಥಿತಿಗಳೇನಾದರೂ, ಅಂಥ ಒಂದು ಆಲೋಚನೆಗಳೇನಾದರೂ ಬರ್ತಕ್ಕಂಥದ್ದು. ಪ್ರಿಂಟಿಂಗ್ ಪ್ರೆಸ್, ಮೊಬೈಲ್, ಇಂಜಿನಿಯರಿಂಗ್, ಕಂಪ್ಯೂಟರ್, ತಾಂತ್ರಿಕ ಕ್ಷೇತ್ರದ ಉದ್ಯಮ ಮತ್ತು ಉದ್ಯೋಗಸ್ಥರಿಗೆ ನಷ್ಟವಾಗ್ತಕ್ಕಂಥದ್ದು. ಸಂಕಷ್ಟಕ್ಕೆ ಸಿಲುಕ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಆ ಸಂಕಷ್ಟದಿಂದ ಮಿತ್ರರೆಲ್ಲರೂ ಕೂಡ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ಸಹ ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀಂ ಹ್ರೀಂ ಕ್ಲೀಂ ಸರ್ವ ಋಣರೋಗ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಮಿತ್ರರಿಂದ ಅನುಕೂಲ ಮತ್ತು ಲಾಭವನ್ನು ನೋಡ್ತಕ್ಕಂಥದ್ದು. ಉದ್ಯೋಗದಲ್ಲಿ ಬಡ್ತಿ, ಮಾನ ಸನ್ಮಾನಗಳು, ಉತ್ತಮ ಹೆಸರು ಪ್ರಾಪ್ತಿಯಾಗ್ತಕ್ಕಂಥದ್ದು. ಪ್ರಯಾಣದಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುವಂಥದ್ದನ್ನು ಇವತ್ತಿನೂ ಸಹ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಲಲಿತಾ ತ್ರಿಶತಿಯನ್ನು ಪಡೆದ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ನಾಗದೋಷದಿಂದ ತುಂಬಾ ಜನ ಬಳಲ್ತಾ ಇರ್ತಾರೆ, ತುಂಬಾ ಸಂಕಷ್ಟವನ್ನ ಎದುರಿಸ್ತಾ ಇರ್ತಾರೆ. ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ಇರೋದ್ರಿಂದ ಈ ದಿನ ನಾಗದೋಷಕ್ಕೆ ಯಾವ ಮಂತ್ರವನ್ನ ಜಪಿಸಬೇಕು? ಖಂಡಿತ ಇವತ್ತಿನೂ ಸಹ ನಾಗದೋಷವಿದೆ ಅಂತಂದಾಗ ಹೇಗಿದ್ರೂ ಕೂಡ ನಾಗರ
ಪೂಜೆಯನ್ನು ಮಾಡೋದಕ್ಕೆ ಹೋಗ್ತೀರಿ, ನಾಗದೋಷವಿದೆ ಅಥವಾ ಸರ್ಪದೋಷವಿದೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ಗೊಂದಲ ಅಂತಕ್ಕಂಥದ್ದು ಏನಾದರೂ ಇತ್ತು ಅಂದರೆ ಈ ಮಂತ್ರ ಹೇಳ್ಕೊಳ್ತಕ್ಕಂಥದ್ರಿಂದ ಆ ಸರ್ಪದೋಷದಿಂದ ವಿಮುಕ್ತಿ ಸಿಗುತ್ತೆ. ಯಾವುದು ಆ ಮಂತ್ರ? ಕಯಾನಶ್ಚಿತ್ರ ಆಭುವದೂತಿ ಸದಾ ಹೃದ ಸಕ ಕಯಾ ಸಚಿಷ್ಠಯಾರುತ ಓಂ ರಾಹವೇ ನಮಃ. ಕಯಾನಶ್ಚಿತ್ರಾಭುವಧೂತಿ ಸದಾ ಹೃದ ಸಕ ಕಯಾ ಸಚಿಷ್ಠಯಾರುತ ಓಂ ರಾಹವೇ ನಮಃ. ರಾಹುವೇ ಅಲ್ಲ, ರಾಹವೇ. ತುಂಬ ಜನ ತಪ್ಪು ಹೇಳ್ತಿರೋದನ್ನ ರಾಹು ಅಂತ. ರಾಹವೇ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಅಥವಾ ಈ ಸಂದರ್ಭದಲ್ಲಿ ಪೂಜೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಕ್ಕಂಥದ್ರಿಂದ ಸರ್ಪದೋಷದಿಂದ ಮುಕ್ತಿ ಸಿಗುತ್ತೆ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನೇತ್ರ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನೇತ್ರ. ನಮಸ್ಕಾರ ಮೇಡಮ್, ನಾನು ಚೈತ್ರ ಅಂತ. ಓಕೆ ಚೈತ್ರ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 13/10/95. ಓಕೆ, ಸಮಯ ತಿಳಿಸಿ. ಶುಕ್ರವಾರ ಬೆಳಗ್ಗೆ 9 ಗಂಟೆ. ಬೆಳಗ್ಗೆ 9 ಗಂಟೆಗೆ. ಓಕೆ ಚೈತ್ರ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ತೆ ಗುರುಜಿ. 13ನೇ ತಾರೀಕಲ್ಲ? ಹೌದು. ಆಗಲಿ. ಈ ಜಾತಕಕ್ಕೆ ರೋಹಿಣಿ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಚಂದ್ರನ ಭಾವ, ಶನಿ ಸ್ವಕ್ಷೇತ್ರತನಾಗಿ ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಬುಧ ವಕ್ರತ್ವ ನೀಚತ್ವವನ್ನು ಹೊಂದಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಅಂತಕ್ಕಂಥದ್ದು ಶುಕ್ರನ ಭಾವ ಅಂತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಅನುರಾಧ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಹತ್ತತ್ರ 2014ರಿಂದ ಈಚೆಗೆ, 14 ನವೆಂಬರಿಂದ ಈಚೆಗೆ ಯಾಕೋ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು, ಪದೇ ಪದೇ ತಲೆನೋವು ಬರ್ತಕ್ಕಂಥದ್ದು, ಅಜೀರ್ಣ ಅಂದರೆ ಊಟ ಮಾಡಿದ್ದು ಜೀರ್ಣವಾಗದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಅಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತಾ ಇರ್ತಕ್ಕಂಥ ಹೇಳ್ತದೆ. ಯಾಕೋ ಒಂದು ರೀತಿಯಾದಂಥ ಮಂದತ್ವ, ಏನೋ ಒಂದು ರೀತಿಯಾದ ಮರವು ಮತ್ತು ಮಂದತ್ವ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಯಾವುದೂ ಕೂಡ ನೆನಪಿಗೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಯಾಕೋ ವಿದ್ಯಾಭ್ಯಾಸದಲ್ಲಿ ಮೊದಲು ಆಸಕ್ತಿಗಳಾಗ್ಬೋದು ಅಥವಾ ಬೆಳವಣಿಗೆಗಳಾಗದಲು ಇಲ್ಲದೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥ ಏನೋ ಒಂದು ರೀತಿಯಾದಂಥ ಒಂದು ಗೊಂದಲದ ಒಂದು ಭಾವ, ಮುಂದೆ ಏನು ಹೇಗಾಗತ್ತೆ ಎತ್ತಾಗತ್ತೆ ವಿಪರೀತವಾದಂಥ ಒತ್ತಡದಲ್ಲೇ ಸುಮಾರು ಈ 3 ವರ್ಷಗಳಿಂದಲೂ ಕೂಡ ಕಾಲವನ್ನು ಕಳೀತಾ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಆರೋಗ್ಯದಲ್ಲಿ ಬಹಳ ಏರುಪೇರು. ಒಂದು ಬಾರಿ ಮೈಕೈ ನೋವು ಬರುತ್ತೆ, ಒಂದು ಬಾರಿ ಹೊಟ್ಟೆ ನೋವು ಬರುತ್ತೆ, ಒಂದು ಬಾರಿ ತಲೆನೋವು ಬರುತ್ತೆ, ಅಥವಾ ಬೆಳಗ್ಗೆ ಹೊಟ್ಟೆ ನೋವಿದ್ರೆ ಮಧ್ಯಾಹ್ನ ಮೈ ನೋವು ಬರುತ್ತೆ, ಇಲ್ಲಾಂದರೆ ಸಂಜೆ ತಲೆನೋವು ಬರುತ್ತೆ. ಈ ರೀತಿಯಲ್ಲಿ ಒಂದೊಂದು ರೀತಿಯಾದಂಥ ಒಂದೊಂದು ಭಾವವನ್ನು ಪ್ರತಿ ದಿವಸವೂ ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ತಿದ್ದೆ. ಹೌದು ಅಲ್ವ ತಾಯಿ? ಹೌದು ಗುರು. ಹೇಳಿ ತಾಯಿ, ಏನಾಗಬೇಕು? ಈಗ ನಾನು ಸ್ಟಡಿ ಮಾಡ್ತಿದ್ದೀನಿ, ನಾನು ಓದ್ತಿರೋದು ಮುಂದೆ ಏನಾಗುತ್ತೆ, ಮತ್ತೆ ನನ್ನ ಮದುವೆ ಮಾಡಬೇಕು ಅಂತಿದ್ದಾರೆ. ಮುಂದೆ ನನ್ನ ಮದುವೆ ಭವಿಷ್ಯ ಹೇಗಿದೆ ಅಂತ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಏನಾದರೂ ಈ 1-1.5 ತಿಂಗಳೊಳಗೆ ಆದರೆ ಸೆಟ್ಟಾದರೆ ಆದಂಗೆ, ಇಲ್ಲ ಅಂತಂದರೆ ಇನ್ನು 1 ವರ್ಷ 4 ತಿಂಗಳು ಕಾಯಬೇಕಾಗತ್ತೆ. ಅಕಸ್ಮಾತ್ ನಿಮಗೇನಾದರೂ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆಗುತ್ತೆ, ಯಾವ ಸಮಯದಲ್ಲಿ ಏನಾದ್ರೂ ಆಗುತ್ತೆ ಅಂತಕ್ಕಂಥ ನಿಖರವಾಗಿ ಬೇಕು ಅಂತಂದರೆ ನೇರವಾಗಿ ಬಂದು ಭೇಟಿಯಾಗಿ ಜಾತಕ ಸಮಯ ಮತ್ತು ಜನ್ಮ ದಿನಾಂಕ ಎರಡೂ ಕೂಡ ಸರಿ ಇದ್ದರೆ ಇಂಥ ಸಮಯ ಇಂಥ ದಿನಾಂಕದಂದೇ ಆಗುವಂಥ ಯೋಗವಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು ಕೊಟ್ಬಿಡ್ತದೆ. ಅದರ ಜೊತೆಯಲ್ಲಿ ಎಜುಕೇಷನ್ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇತ್ತೀಚೆಗೆ ಹಿನ್ನಡೆಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಈ 1.5 ವರ್ಷದಿಂದ ಈಚೆಗಂತೂ ಕೂಡ ಕಂಪ್ಲೀಟ್ ಹಿನ್ನಡೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನ ಹೇಳ್ತಾ ಇದೆ. ಹಾಗಾಗಿ ಒಂದು ಕೆಲಸವನ್ನು ಮಾಡಿ, ಸಾಧ್ಯವಾದರೆ ಮನೆಯಲ್ಲಿ ಒಂದು ಪುಟ್ಟದಾಗಿ ಗಣಪತಿ ಹೋಮವನ್ನಾದರೂ ಮಾಡಿಸಿ, ಅಥವಾ ಇಲ್ವಾ ಸಾಧ್ಯವಾಗೋದಿಲ್ಲ ಒಂದು ಪುಟ್ಟ ವಿಗ್ರಹವನ್ನ ನಿಮ್ಮ ಇಡಿಗೆ ಒಳಗಡೆ ಇರ್ತಕ್ಕಂಥ ರೀತಿಯಲ್ಲಿ ಒಂದು ಪುಟ್ಟ ಗಣಪತಿ ವಿಗ್ರಹವನ್ನು ತಂದು ಪ್ರತಿ ದಿವಸ ಅದಕ್ಕೆ ಬಿಳಿ ಕಣಗಿಲೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿ. ಖಂಡಿತ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗುತ್ತೆ. ಇನ್ನು 1.5 ವರ್ಷ ಆದ ನಂತರವಾಗಿ ನೀವು ಏನು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಸ್ವಲ್ಪ ಎಚ್ಚರಿಕೆಯಿಂದ ಜಾತಕಗಳ ವಿಶ್ಲೇಷಣೆಯನ್ನು ಮಾಡಿಬಿಟ್ಟು ಮುಂದೆ ಹೋಗ್ತಕ್ಕಂಥದ್ದು ಒಳಿತು. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸರ್ಪದೋಷ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಾ ಇದೆ. ಆ ಸರ್ಪದೋಷ ನಿವಾರಣೆ ಮಾಡಿಸ್ಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು ಚೈತ್ರ. ಮತ್ತೊಬ್ರು ಕಾಲರ್ ಹಿಡಿತಾರೆ. ಸುರೇಶ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕ ತಿಳಿಸಿ. ಇಲ್ಲ ಮೇಡಮ್, ಗೊತ್ತಿಲ್ಲ.
ಓಕೆ ಸುರೇಶ್, ಗುರುಜಿ ಇದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ಕಾರ ಗುರುಜಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ಗುರುಜಿ. ಪ್ರಯತ್ನಗಳನ್ನು ಮಾಡುವುದಕ್ಕೆ ಮನಸ್ಸು ಬರುವುದಿಲ್ಲ. ಯಾಕೋ ಏನೋ ಮಾಡಬೇಕು ಅಂತ ಹೋಗ್ತೀರಿ, ಅದನ್ನು ಕಾರ್ಯಗತವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತೀರಿ, ಆದರೆ ಅದು ಯಾವುದನ್ನು ಕೂಡ ಮಾಡೋಕ್ಕಾಗದಲೇ ಇರ್ತಕ್ಕಂಥದ್ದೇ ದೌರ್ಬಲ್ಯವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಕೂಡ ಸಂಪಾದನೆ ಅಂತಕ್ಕಂಥದ್ದೇನಿದೆ, ಆ ಸಂಪಾದನೆ ಅಂತಕ್ಕಂಥದ್ದನ್ನು ನೀವಂದುಕೊಂಡ ರೀತಿಯಲ್ಲಿ ಮಾಡೋದಕ್ಕೆ ಆಗ್ತಲೇ ಇಲ್ಲ ಅನ್ನೋ ರೀತಿಯಾದ ಏನೋ ಒಂದು ರೀತಿಯಲ್ಲಿ ಒಳಗಡೆನೇ ಸೋಮಾರಿತನ ಅಂತಕ್ಕಂಥದ್ದು. ಸೋಮಾರಿತನ ಅಂದರೆ ಏನೋ ಒಂದು ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕು ಅಂತ ಹೋದರೆ ನಾಳೆ ಮಾಡೋದು ಬಿಡು, ನಾಡದು ಮಾಡೋದು ಬಿಡು, ಈ ರೀತಿಯಾದಂಥ ಒಂದು ಒತ್ತಡದಲ್ಲಿ, ಈ ರೀತಿಯಾದಂಥ ಬೇಸರದ ಜೀವನದಲ್ಲಿ ಕಾಲವನ್ನು ಕಳೀತಾ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಏನೋ ಮಾಡಲೇಬೇಕು ಅನ್ನೋ ರೀತಿಯಾದಂಥ ಆ ಛಲ ಇದೆ, ಆದರೆ ಮಾಡುವುದಕ್ಕೆ ಸರಿಯಾದಂಥ ರೀತಿಯಲ್ಲಿ ಸಂದರ್ಭಗಳು ಬರ್ತಾ ಇಲ್ಲ ಅನ್ನೋ ರೀತಿ ಇದೆ. ಹೌದೋ ಅಲ್ವೋ? ಹೌದು ಸ್ವಾಮಿ. ಹೇಳಿ, ಏನಾಗಬೇಕು? ಅದೇ ಹೆಂಗೆ ಏನು ಇನ್ಮುಂದಕ್ಕಾದ್ರೂ ಯಾವ್ದಾರ ಅನ್ಕೊಂಡಿದ್ದು ಆಗುತ್ತಾ ಏನು? ಖಂಡಿತ ಒಂದು ಕೆಲಸವನ್ನು ಮಾಡಿ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಕ್ರಶನಿಯ ದೃಷ್ಟಿ ಅಂತಕ್ಕಂಥ ಒಂದು ಪ್ರಭಾವ ಜಾಸ್ತಿಯಾಗಿರ್ತಕ್ಕಂಥದ್ದು. ಪ್ರತಿ ಶನಿವಾರ ದಿವಸ ಹನುಮಂತನ ದೇವಸ್ಥಾನಕ್ಕೆ ತುಳಸಿಯನ್ನು ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ತುಳಸಿಯನ್ನು ಅರ್ಪಿಸ್ತಕ್ಕಂಥದ್ದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಹನುಮಂತನ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಮನೆಯಲ್ಲೇ ಬೇಕಾದ್ರೆ ನೀವು ಮಾಡಬಹುದು. ಶುಭವಾಗಿ. ಧನ್ಯವಾದಗಳು ಸುರೇಶ್. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ದೂರ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರತಕ್ಕಂಥದ್ದು. ಜೆರಾಕ್ಸ್, ಪತ್ರಿಕೋದ್ಯಮ, ಸ್ಟೇಷನರಿ, ಟಿವಿ, ರೇಡಿಯೋ, ದೂರ ಸಂಪರ್ಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು. ದ್ವಿಚಕ್ರ ವಾಹನವನ್ನು ಖರೀದಿಸತಕ್ಕಂಥ ಒಂದು ಆಲೋಚನೆಗಳು, ಅಂಥ ಒಂದು ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ದಿವಸ ಈ ತುಲಾ ರಾಶಿಯನ್ನು ನೋಡುವಂಥದ್ದು. ಶಿವಪಂಚಾಕ್ಷರಿ ಮಂತ್ರವನ್ನು ಪಡೆದ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗ ಕಾರಣ ನಿಮಿತ್ತ, ರಾಜಕಾರಣಿಗಳ ಭೇಟಿಯ ನಿಮಿತ್ತ ಆಕಸ್ಮಿಕವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ಸ್ನೇಹಿತರಿಂದ, ಸಮಾಜದಿಂದ, ಹಿರಿಯಂದಿರ, ಆಪ್ತರಿಂದ ಶುಭಾಶಯ ಮತ್ತು ಪ್ರಶಂಸೆಗೆ ಪಾತ್ರರಾಗ್ತಕ್ಕಂಥದ್ದು. ಆಕಸ್ಮಿಕವಾಗಿ ಅದೃಷ್ಟ ಒಲಿದು ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಕುಲದೇವತಾ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ವಾಣಿಜ್ಯ ತೆರಿಗೆ, ಅಕೌಂಟೆಂಟ್, ಮೊಬೈಲ್, ಕಂಪ್ಯೂಟರ್, ಮಾರಾಟ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥ ಆಕಸ್ಮಿಕವಾಗಿ ಉದ್ಯೋಗ ದೊರಕತಕ್ಕಂಥದ್ದು. ಆಕಸ್ಮಿಕ ಘಟನೆಗಳಿಂದ ಸೋಲು ಮತ್ತು ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಭೀತಿಗಳು ಎದುರಾಗ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲಕರ ವಾತಾವರಣ. ವಿಚ್ಛೇದನ ಕೇಸುಗಳು, ರಾಜಿ ಪಂಚಾಯತಿಗೆ ಬರ್ತಕ್ಕಂಥದ್ದು, ಅದನ್ನು ಸುಸೂತ್ರವಾಗಿ ಬಳಸ್ಕೊಳ್ತಕ್ಕಂಥದ್ದು ಬಹಳ ಒಳಿತು ಇವತ್ತಿನ ದಿವಸ ಈ ಧನುಸ್ಸು ರಾಶಿ ಆಗಿರುವಂಥದ್ದು. ಎಳ್ಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, 2ನೇ ಮಗ ಅಥವಾ ಮಗಳಿಂದ ಸಂಗಾತಿಯಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡ್ತಕ್ಕಂಥದ್ದು. ಅಧಿಕ ಸುಸ್ತು, ನರ ದೌರ್ಬಲ್ಯ, ಸೊಂಟ ಬಾಧೆ, ಕುತ್ತಿಗೆ ನೋವು, ಚರ್ಮ ತುರಿಕೆ, ಬುದ್ಧಿಮಂದತ್ವ ಇವುಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಉಂಟು ಮಾಡ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಗಾಗಿ ಸಾಲಗಾರರಿಂದ ಮುಕ್ತಿ ಹೊಂದೋದಕ್ಕೆ ದಾರಿ ಲಭಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ಸಹ ಈ ಮಕರ ರಾಶಿಯನ್ನು ನೋಡುವಂಥದ್ದು. ಶನೈಶ್ಚರನಿಗೆ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ವಿಪರೀತವಾದಂಥ ರಾಜಯೋಗದ ದಿವಸ ಶೀತ, ಕಫ, ಬೆನ್ನು ನೋವು, ಆಹಾರ ಅಥವಾ ನೀರಿನ ವ್ಯತ್ಯಾಸದಿಂದ ಆರೋಗ್ಯ ಬದಲಾವಣೆಯಾಗಿ ಹಾಸಿಗೆ ಹಿಡಿಯುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಕೃಷಿ ಭೂಮಿಯಿಂದ, ಮಕ್ಕಳಿಂದ, ಹಸಿರು ತರಕಾರಿ ವ್ಯಾಪಾರಸ್ಥರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ಸಹ ಈ ಕುಂಭರಾಶಿಯನ್ನು ನೋಡುವಂಥದ್ದು. ಕಪ್ಪು ಬಟ್ಟೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಹಿರಿಯರಿಂದ ಮನ್ನಣೆ ಲಭಿಸ್ತಕ್ಕಂಥದ್ದು. ಉದ್ಯೋಗದರಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಕ್ಕಂಥ ಒಂದು ಸಂದರ್ಭಗಳು ಗೋಚರಿಸ್ತಕ್ಕಂಥದ್ದು. ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ, ಕೃಷಿ ಭೂಮಿ ಅಥವಾ ತಾಂತ್ರಿಕ ಅಥವಾ ಯಂತ್ರೋಪಕರಣಗಳ, ವಿದ್ಯುತ್ ಉಪಕರಣಗಳ ಮಾರಾಟ ಕ್ಷೇತ್ರದವರಿಗೆ ಅಥವಾ ಇಂಥ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಉದ್ಯಮದವರಿಗೆ ಅಧಿಕವಾದಂಥ ಲಾಭಗಳು ಬರ್ತಕ್ಕಂಥದ್ದನ್ನು ಮೀನರಾಶಿನವರು ನೋಡುವಂಥದ್ದು. ಶಿವನಿಗೆ ತುಂಬೆಯ ಹೂವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ಕೆಲವರಿಗೆ ಇದಕ್ಕಿದ್ದಂಗೆ ಬಿಕ್ಕಳಿಕೆ ಬರೋದಾಗಿರ್ಬೋದು, ಈ ರೀತಿ ಆಗ್ತಾ ಇರುತ್ತೆ. ಏಜ್ ಆದವ್ರಿಗಾಗಿರ್ಬೋದು ಅಥವಾ 25+, 30+, ಚಿಕ್ಕ ಮಕ್ಕಳಲ್ಲೂ ಕೂಡ ಬಿಕ್ಕಳಿಕೆ ಅನ್ನೋದು ಬರ್ತಾ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ನೀರನ್ನು ಕುಡಿಯೋದನ್ನ ಮಾಡ್ತಾರೆ, ಆದರೂ ಕೂಡ ನಿಲ್ಲೋದಿಲ್ಲ. ಇಂಥ ಸಂದರ್ಭದಲ್ಲಿ ಮನೆ ಮದ್ದು ಹೇಗೆ ಮಾಡ್ಕೊಳ್ಬೇಕು? ಖಂಡಿತ.
ಸಾಮಾನ್ಯವಾಗಿ ಬಿಕ್ಕಳಿಗೆ ಅಂತಕ್ಕಂಥದ್ದು ಹಿಂಗೆ ಬಂದು ಹಿಂಗೆ ಹೋಗ್ತಕ್ಕಂಥದ್ದು ಸಾಮಾನ್ಯವಾಗಿ ಇರತಕ್ಕಂಥದ್ದು. ತುಂಬ ದಿವಸ 2-3 ದಿವಸಗಳು ನಿಲ್ತದೆ ಬಿಕ್ಕಳಿಕೆ, ಹೋಗೋದೇ ಇಲ್ಲ, ಒಂಥರ ಇಲ್ಲಿ ಅಸಹ್ಯವಾಗಿ ಆಗ್ತಕ್ಕಂಥ ರೀತಿಯಲ್ಲಿ ಇದೆ ಅಂತಂದಾಗ ಅಂಥವರು ಸ್ವಲ್ಪ ಬಿಕ್ಕಳಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ತೊಂದರೆ ಇರ್ತಕ್ಕಂಥವ್ರು ಏನು ಈ ಅರಳಿ ವೃಕ್ಷದ ಚಕ್ಕೆ ಇರ್ತದಲ್ಲ, ಅದನ್ನು ಚಕ್ಕೆಯನ್ನು ತಂದುಬಿಟ್ಟು ಸುಟ್ಟು ಪುಡಿ ಮಾಡಬೇಕು, ಸುಡಬೇಕು. ಅದನ್ನು ಸುಟ್ಟ ಆ ಒಂದು ಬೂದಿ ಏನಿರ್ತದೆ ಆ ಬೂದಿಯನ್ನು ಸ್ವಲ್ಪ 1 ಚಮಚದಷ್ಟು ಆ ಜೇನುತುಪ್ಪದ ನಲ್ಲಿ ಕಲಿಸಿಕೊಂಡು ಪ್ರತಿ ದಿವಸ 2 ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಬಾರಿ ಸೇವಿಸ್ತಕ್ಕಂಥದ್ರಿಂದ ಆ ಬಿಕ್ಕಳಿಕೆ ಅಂತಕ್ಕಂಥದ್ದೇನಿದೆ ಆ ಬಿಕ್ಕಳಿಕೆ ದೋಷ ಮಾಯವಾಗುತ್ತೆ. ಶುಭವಾಗಲಿ. ಸರಿ ಗುರುಜಿ, ಎಲ್ಲಾ ಆಚರಣೆಗಳಿಗಿಂತ ತುಂಬಾ ಕಟ್ಟುನಿಟ್ಟಾಗಿ ಸ್ವಚ್ಛತೆಯಿಂದ ಮಾಡುವಂತಹ ಪೂಜೆ ಅಂತ ಅಂದ್ರೆ ನಾಗರ ಪಂಚಮಿ, ನಾಗರಿಗೆ ಏನು ಹುತ್ತಕ್ಕೆ ಹೋಗಿ ತನಿ ಎರೆಯೋದಾಗಿರ್ಬೋದು, ಈ ಪೂಜೆನ ಮಾಡೋದು ತುಂಬಾ ಕಟ್ಟುನಿಟ್ಟಿನಿಂದ ಬೆಳಗ್ಗೆನೇ ಎದ್ದು ಇಂಥ ಸಮಯದಲ್ಲೇ ಮಾಡಬೇಕು ಅಂತ ಜನ ಹೋಗಿ ಮಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನಾದ್ರೂ ಅಪಚಾರಗಳು ಆದ್ರೆ ಅವರು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು? ಖಂಡಿತ ನೀವು ಹೇಳಿದ್ರಲ್ಲಿ ಒಂದು ತಪ್ಪಿದೆ. ಯಾವುದಂತಂದರೆ ಹುತ್ತಕ್ಕೆ ತನಿಯನ್ನು ಏರಿತಕ್ಕಂಥದ್ದು, ಅಂದರೆ ಹುತ್ತಕ್ಕೆ ಹಾಲನ್ನು ಹಾಕ್ತಕ್ಕಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಜೀವಿಗಳಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಒಂದು ಸಣ್ಣ ಜಂತುಗಳಿಗಾದ್ರೂ ಆಗ್ಬೋದು ಅಥವಾ ಹಾವಿಗಾದರೂ ಆಗ್ಬೋದು ತೊಂದರೆಯನ್ನು ಕೊಡ್ತಕ್ಕಂಥದ್ದು ನಿಷಿದ್ಧ. ಅದನ್ನೇನಾದರೂ ಮಾಡಿದ್ದೇ ಆದಂಥ ಪಕ್ಷದಲ್ಲಿ ಪರಿಹಾರವಾಗುವ ಬದಲು ಇನ್ನಷ್ಟು ಹೆಚ್ಚಿನದಾದಂಥ ಒಂದು ದೋಷ ನಮ್ಮ ಮೇಲೆ ಬರ್ತದೆ. ಹಾಗಾಗಿ ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಸೂಕ್ತವಲ್ಲ. ನೀವು ತನಿ ಪೂಜೆ ಮಾಡಬೇಕು, ಅಕಸ್ಮಾತ್ ಅರಿಶಿಣವನ್ನು ಜಾಸ್ತಿ ಹಾಕ್ದಂಗೆ ಇದ್ರೆ ಅರಿಶಿಣ ಹಾಕಿದ್ರೂ ಕೂಡ ಹುತ್ತ ಕರಗಿ ಹೋಗ್ತಕ್ಕಂಥ ಒಂದು ಪದ್ಧತಿ ಇದೆ. ಒಂದು ವೈಜ್ಞಾನಿಕವಾಗಿ ನಾವು ಯೋಚನೆಯನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಅರಿಶಿಣ ಹಾಕಿದ್ರೂ ಕೂಡ ಹುತ್ತ ಕರಗತಕ್ಕಂಥ ಒಂದು ಸಂದರ್ಭಗಳಿರ್ತದೆ. ಹಾಗಾಗಿ ಅರಿಶಿಣವನ್ನು ಹೆಚ್ಚಾಗಿ ಬಳಸದೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿಕೊಂಡು ಸರಿಯಾಗಿ ವಿಧಿವಿಧಾನೋಕ್ತವಾಗಿ ಒಂದು ಜಾಗದಲ್ಲಿ ಹುತ್ತದ ಪೂರ್ತಿ ಆಗುವುದಲ್ಲಿ ಯಾವುದರ ಒಂದು ಜಾಗದಲ್ಲಿ ಒಂದು ಕೊಳವೆಗೆ ಆ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ರಿಂದ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ರಿಂದ ಬೇರೆ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತೀರಾ ಅಂತಂದರೆ ಮೃತ್ತಿಕಕ್ಕೆ ಸಲ್ಲಿಸ್ತೀರಾ ಅಂತಂದರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದು. ಅದರಿಂದ ಫಲಾಫಲಗಳು ಸಿಗುತ್ತೆ. ಅದರಿಂದ ಯಾವುದೇ ದೋಷಗಳು ಬರೋದಿಲ್ಲ. ಆದರೆ ತನಿಯನ್ನೇ ಎರೆಯಬೇಕು, ನಾವು ಹಾಲನ್ನೇ ಎರೆಯಬೇಕು ಅಂತಂದಾಗ ಸಾಮಾನ್ಯವಾಗಿ ನಾಗದೇವತೆಗೆ ಹಾಲನ್ನೇ ಎರತಕ್ಕಂಥದ್ದು ಅಥವಾ ನಾಗರ ಕಲ್ಲಿಗೆ ತನಿಯನ್ನು ಎರತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ತಕ್ಕಂಥದ್ದು ಬಹಳ ಒಳಿತು. ಯಾಕೆಂತಂದರೆ ನಾಗದೇವತೆಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯೇ ಇಲ್ಲೂ ಇರ್ತಕ್ಕಂಥದ್ರಿಂದ, ಯಾಕಂದರೆ ನಮ್ಮ ಋಷಿಮುನಿಗಳು ಅಷ್ಟಿಲ್ಲದೆ ಕೊಟ್ಟೆ ಹೋಗಿಲ್ಲ. ಹಾಗಾಗಿ ಅದನ್ನು ಶಾಸ್ತ್ರಬದ್ಧವಾಗಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳಿತಾಗಿರ್ತಕ್ಕಂಥದ್ದು ಒಂದು. ಇನ್ನು ಪೂಜೆಗಳಲ್ಲಿ ಇದು ಕೂಡ ಒಂದು ರೀತಿಯಾದಂಥ ಅಪಚಾರಗಳು ಅಂತಕ್ಕಂಥದ್ದು ನಾನಾ ವಿಧ ಬಗೆಯಲ್ಲಿ ಬರತಕ್ಕಂಥದ್ದು. ಈ ರೀತಿ ಮಾಡ್ತಕ್ಕಂಥ ಅಂದರೆ ತೊಂದರೆಯನ್ನು ಕೊಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದು ಇನ್ನಷ್ಟು ದೋಷವನ್ನು ಕೊಡ್ತದೆ ಒಂದು. ಎರಡನೇದಾಗಿ ಮನೆಯಲ್ಲಿ ಬೇರೆಯವರಿಗೆ ನೋಯಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಕೂಡ ದೋಷಯುಕ್ತವಾಗ್ತದೆ. ಅದಕ್ಕೋಸ್ಕರವಾಗಿಯೇ ನಾವು ಮಾಡ್ತಕ್ಕಂಥದ್ದು ಬೇಕಾದರೂ ನಾವು ಹೇಳ್ತಕ್ಕಂಥ ವಿಧಾನಗಳಲ್ಲೂ ಕೂಡ ಅಥವಾ ಜ್ಯೋತಿಷ್ಯಗಳಾಗ್ಬೋದು ಪೂಜೆಯನ್ನು ಮಾಡಿಸ್ತೀರಾ, ನಿಮ್ಮ ಕೈಲಿ ಸಾಧ್ಯವಾದರೆ ಮಾಡಿಸಿ. ಸಾಲ ಸೂಲವನ್ನು ಮಾಡಿಸಬೇಡಿ ಅಥವಾ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಬಿದ್ದು ಮಾಡಿಸಿಕೊಳ್ಳೋಕೆ ಹೋಗಬೇಡಿ. ಅಂದರೆ ಹಿಂಸೆಯನ್ನು ಬಿದ್ದು ಪೂಜೆಯನ್ನು ಮಾಡಿಸಬಾರದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅದೇ ರೀತಿಯಲ್ಲಿ ಮನೆಯ ವಾತಾವರಣದಲ್ಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಪೂಜೆಯನ್ನು ಮಾಡಬೇಕಾದ್ರೆ ಅಥವಾ ಇವತ್ತಿನ ದಿನ ಪೂರ್ತಿಯಾಗಿ ಬೇರೆಯವರಿಗೆ ನೋವನ್ನು ಕೊಡದ ರೀತಿಯಲ್ಲಿ ಬದುಕ್ತಕ್ಕಂಥದ್ದು. ಅಂದರೆ ತನ್ನ ಹೆಂಡತಿಗೆ ಬೈಗುಳವನ್ನು ಅಥವಾ ಬೈತಕ್ಕಂಥದ್ದು ಅಥವಾ ನಿಂದನೆ ಮಾಡ್ತಕ್ಕಂಥದ್ದು, ಗಂಡನ ನಿಂದನೆ ಮಾಡ್ತಕ್ಕಂಥದ್ದು ಅಥವಾ ಮಕ್ಕಳಿಗೆ ಬೈತಕ್ಕಂಥದ್ದು, ಹೊಡಿತಕ್ಕಂಥದ್ದು ಇದೆಲ್ಲವನ್ನೂ ಕೂಡ ಮಾಡಬಾರದು. ಇದು ಯಾವುದನ್ನು ಕೂಡ ಮಾಡಬಾರದು. ಮನೆಯಲ್ಲಿ ಸಂತೋಷಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಳ್ಬೇಕು. ಅದು ಕೂಡ ದೋಷವಾಗಿ ಪರಿಣಾಮವನ್ನು ಬೀರುತ್ತದೆ. ಹೋದಾಗಲೂ ಕೂಡ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ಶಾಸ್ತ್ರಬದ್ಧವಾಗಿ ಪೂಜೆಯನ್ನು ಮಾಡಿ, ಅಕಸ್ಮಾತ್ ಪೂಜೆಯಲ್ಲಿ ಲೋಪದೋಷಗಳಾದಂಥ ಪಕ್ಷದಲ್ಲಿ ಒಂದು ಪಕ್ಷ ಇವೆಲ್ಲವೂ ಮಾಡೋದಕ್ಕಾಗಲಿಲ್ಲ, ಪೂಜೆ ಮಾಡಬೇಕಾದ್ರೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು, ದೀಪ ಬೀಳ್ತಕ್ಕಂಥದ್ದು ಮತ್ತೊಂದು ಮಗದೊಂದು ಏನೋ ಒಂದು ಬಿತ್ತು ಅಂತಂದ್ರೂ ಕೂಡ ಆತಂಕ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಭಗವಂತನಿಗೆ ಭಕ್ತಿಪೂರ್ವಕವಾಗಿ ತಪ್ಪಿದ್ದರೆ ಕ್ಷಮಿಸು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಒಂದು ಮಂತ್ರಗಳು ಬರ್ತದೆ. ಎಸ್ ಮುತ್ಯಾಚನೋ ಮೌಕ್ತೆ ತಪ ಪೂಜಾಂ ಕ್ರಿಯಾದೇಶಿ ನ್ಯೂನ್ಯಂ ಸಂಪೂರ್ಣತಾಮ್ಯಾತಿ ಸದ್ಯೋ ಒಂದೇ ಚಮಚ್ಚದಂ. ಈ ಒಂದು ಮಂತ್ರ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಯಾವುದೇ ರೀತಿಯಾದಂಥ ಒಂದು ದೋಷಗಳಿದ್ರೂ ಕೂಡ ನಿವಾರಣೆ ಮಾಡೋ. ಮಂತ್ರದಲ್ಲಿ ಆಗ್ಬೋದು, ಕಾರ್ಯದಲ್ಲಿ ಆಗ್ಬೋದು, ಕರ್ಮದಲ್ಲಿ ಆಗ್ಬೋದು, ಪೂಜೆಯಲ್ಲಿ ಆಗ್ಬೋದು, ಭಕ್ತಿಯಲ್ಲಿ ಆಗ್ಬೋದು, ಯಾವುದೇ ಕರ್ಮದಲ್ಲಿ ಲೋಪದೋಷಗಳಾಗಿದ್ದರೆ ಕ್ಷಮಿಸಿ ನನ್ನನ್ನು ರಕ್ಷಿಸು ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನು ಕೊನೆಯ ಭಾಗದಲ್ಲಿ ಮಾಡಿಕೊಂಡು ಬನ್ನಿ.
ಅವೆಲ್ಲವನ್ನು ಕೂಡ ಕ್ಷಮಿಸ್ತಾನೆ. ಯಾಕೆಂದರೆ ಭಗವಂತ ಅಂತ ಕ್ಷಮಾಗುಣ ಹೊಂದಿರತಕ್ಕಂಥವನು. ಅಷ್ಟನ್ನು ಮಾಡಿ, ಶುಭವಾಗಲಿ. ಸರಿ ಗುರುಜಿ, ನಾಗರ ಪಂಚಮಿ ಹಬ್ಬವನ್ನ ಹೇಗೆ ಮಾಡಬೇಕು, ಹಾಗೆ ಕೊನೆಯಲ್ಲಿ ನಮ್ಮಿಂದ ಏನಾದರೂ ಅಪಚಾರ ಆಗಿದ್ರೆ ದೇವರಲ್ಲಿ ಯಾವ ರೀತಿ ಬೇಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇನ್ನು ಗುರೂಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ದೂರವಾಣಿ ಸಂಖ್ಯೆಗಳು ಹೀಗಿದೆ: 9972273719, ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.